On 30th December 2025, a press meet was held at a private conference hall in Bangalore to announce a proud international achievement by city-based bike racer Ullas Santripthanand. Ullas brought glory to India and Karnataka by winning the gold medal at an international bike racing championship held in Thailand, competing against top riders from across the world. Born to Santripthanand and Lata, Ullas developed a deep passion for bike racing at a young age. He entered professional racing in 2019 and has since won several trophies at national and international levels, steadily proving his talent and dedication. Speaking at the press meet, Ullas said that bike racing is not just a sport for him, but his life's mission to represent India on the global motorsport stage. However, professional bike racing is an expensive sport. Racing helmets alone cost between 60,000 rupees to over 1 lakh, along with high-end gloves, knee guards, racing boots, suits, training, and travel expenses. Ullas is now seeking support from sponsors and encouragement from government authorities to participate in future international championships. Supporting Ullas means supporting Indian motorsport talent, determination, and global ambition. With the right backing, this young champion is ready to take India to many more podiums worldwide. Sponsors, brands, sports authorities, and well-wishers are invited to support this talented racer and be part of India's motorsport journey. ಹೆಸರು ಲತಾ ಅಂತ ಬ್ಯಾಂಗ್ಳೂರಿಂದ. ನನ್ನ ಮಗುವಿಂದನೂ ಚಿಕ್ಕ ವಯಸ್ಸಿಂದನೂ ಅವ್ನಿಗೆ ಆಟ ಸಾಮಾನು ಅಂದರೆ ಬೈಕ್. ನಮ್ಮ ಮನೆಯವ್ರಿಗೆ ಅದು ಇಂಟ್ರೆಸ್ಟ್ ಇತ್ತು, ಬಟ್ ನಮ್ಮ ಅತ್ತೆ ಮಾವಂಗೆ ಅದು ಸಪೋರ್ಟ್ ಮಾಡೋಕ್ಕಾಗಲಿಲ್ಲ. ಫೈನಾನ್ಸಲ್ಲಿ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ. ನಾವು ಮಾಡಿದ್ವಿ. ಸೊ ಅವನು 2019 ಸ್ಟಾರ್ಟ್ ಮಾಡ್ದ. 2020 ಅವನಿಗೆ ನ್ಯಾಷನಲ್ ಚಾಂಪಿಯನ್ ಸಿಕ್ತು. ಸೊ ಅವಾಗ ಪ್ರೆಸ್ ಮೀಟ್ ಮಾಡೋಕ್ಕೂ ಆಗಲಿಲ್ಲ, ಕಾರಣ ಅಂದರೆ ಕರೋನಾ ಪೀಕ್ ಇತ್ತು. ಸೊ 2023 ಜಿ ಟಿ ಕಪ್ ಅವನು ಚಾಂಪಿಯನ್ ಆದ. 2025 ಫಸ್ಟ್ ಅವನಿಗೆ ಇಂಟರ್ನ್ಯಾಷನಲ್ ಡೆಬ್ಯೂ ಆಯಿತು ಥೈಲ್ಯಾಂಡಲ್ಲಿ. ಸೊ ಅವನಿಗೆ ಫಸ್ಟ್ ರನ್ನರ್ ಅಪ್ ಆದ ಅದರಲ್ಲಿ. ಅವನಿಗೇನೋ ತುಂಬ ಚಿಕ್ಕ ಮಗುವಿಂದ 10th ನಮ್ಮ ಮನೆಯವ್ರು ಆಟೋಕಾರ್ ಅಂತ ಬುಕ್ ತರೋರು ಸರ್. ಆ ಬುಕ್ಕಲ್ಲಿ ಅವನು ಓದಿ ಇವರು ಸ್ವಲ್ಪ ತುಂಬ ಅವನಿಗೆ ಇಂಟ್ರೆಸ್ಟ್ ತೋರಿಸೋರು. ಇವ್ರಿಗೆ ಇಂಟ್ರೆಸ್ಟ್ ಇತ್ತಲ್ಲ, ಸೊ ಮಾಡ್ತಾನೆ ಅಂತ ಇವರು ತೋರಿಸೋರು. ಬಟ್ ನನಗಿಷ್ಟ ಇರಲಿಲ್ಲ, ಇರೋನೊಬ್ಬ ಬೇಡ ಅಂತ. ಸ್ವಲ್ಪ ಒಂದು 2-3 years ಬೇಡ ಅಂತಲೇ ಹಠ ಮಾಡಿದೆ. ಆಮೇಲೆ ಇಲ್ಲ ನಾನು ಮಾಡ್ತೀನಿ ಕಳಿಸಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ. ಸೊ ಕಳಿಸಿದ್ಮೇಲೆ ಅದೇ ರೀತಿ ಮಾಡ್ತಾ ಇದ್ದಾನೆ. ಬಟ್ ಇವಾಗ ಸ್ವಲ್ಪ ಇನ್ನೂ ಹೈಯರ್ಗೆ ಹೋಗ್ಬೇಕಂತ ಇದ್ದಾನೆ. ಸ್ಪಾನ್ಸರ್ಗೆ ಸ್ವಲ್ಪ ಬೇಕು ಅಂತ ನಾವು ಇದು ಮಾಡ್ತೇವೆ. ನಮಸ್ಕಾರ, ಅರುಣ್ ಅಂತ ನನ್ನ ಹೆಸರು. ತುಂಬ ಪ್ರೌಡ್ ಅನಿಸುತ್ತೆ. ಅಷ್ಟೊಂದು ಅಚೀವ್ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. 2 ಸಲ ಅವನಿಗೆ ಸರ್ಜರಿ ಆಗಿತ್ತು ಲಾಸ್ಟ್ ಇಯರ್. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಬಿದ್ದು, ಒಂದು ಸಲ ರೇಸ್ ಆಗಿ ಬಿದ್ದು 2 ಕಾಲರ್ ಬೋನು ವಿತಿನ್ 1 ವರ್ಷದಲ್ಲಿ 2 ಕಾಲರ್ ಬೋನು ಫ್ರ್ಯಾಕ್ಚರ್ ಆಗಿತ್ತು. ಆದರೂ ಬಿಡಲಿಲ್ಲ. ಡಾಕ್ಟ್ರು ಬೇಡ ಅಂದ್ರೂ ಮತ್ತೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅವನು ಇಂಟರ್ನ್ಯಾಷನಲ್ದು ಫಿನಿಷ್ ಮಾಡಿದ್ದಾನೆ. ಬಟ್ ಕಾರಣಾಂತರಗಳಿಂದ ಸೆಕೆಂಡ್ ಬಂದಿದ್ದಾನೆ ಅಷ್ಟೇ. ಇಲ್ಲ ಅಂದಿದ್ರೆ ಫಸ್ಟ್ ಆಗಿರೋದು. ಅವ್ನು ಲೀಡಲ್ಲೇ ಇದ್ದ. ಲಾಸ್ಟ್ ರೇಸಲ್ಲಿ ಅವ್ನಿಗೊಂದು ಸ್ವಲ್ಪ ಇಂಜಿನ್ ಪ್ರಾಬ್ಲಮ್ ಆಗಿ ಅವ್ನು ಸೆಕೆಂಡ್ ಬಂದ ಅಷ್ಟೇ. ಇಲ್ಲ ಅಂದಿದ್ರೆ ಫಸ್ಟ್ ಬಂದಿರೋ. ನಮ್ಮ ಬೇಡಿಕೆ ಇಷ್ಟೇ, ಈ ಸ್ಪೋರ್ಟ್ಸು ಬೆಳಿಬೇಕು. ಭಾರತದಲ್ಲಿ ತುಂಬ ಜನ ಟ್ಯಾಲೆಂಟ್ಸ್ ಇದ್ದಾರೆ, ಅವ್ರಿಗೆ ಅವಕಾಶಗಳೇ ಇಲ್ಲ. ನನ್ನ ಮಗನ ಥರ ಬೇಕಾದಷ್ಟು ಜನ ಇದ್ದಾರೆ. ನಾವೇನೋ ಅಲ್ಪ ಸ್ವಲ್ಪ ಕೂಡಿಟ್ಕೊಂಡು ಅವನಿಗೆ ಕೊಟ್ಟಿದ್ದೀವಿ. ಬಟ್ ಬೇರೆಯವರು ಅದೂ ಇಲ್ಲದೇ ಇರೋರು ತುಂಬ ಜನ ಇದೆ. ಈಗ ಒಂದು ಲೆದರ್ ಸೂಟ್ ತೊಗೋಬೇಕಂದ್ರೆ 2 ಲಕ್ಷ ರೂಪಾಯಿ ಬೇಕು ನಮಗೆ. ಒಂದು ಹೆಲ್ಮೆಟ್ ಹೊಡೆದೋಯ್ತು ಅಂದರೆ 1.5 ಲಕ್ಷ ಬೇಕು. ಶೂ 40-50 ಸಾವಿರ ರೂಪಾಯಿ ಆಗುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಟಯರೇ 50 ಸಾವಿರ ರೂಪಾಯಿ ಹೊಟ್ಟೋಗ್ಬಿಡುತ್ತೆ. 2 ತಿಂಗಳಿಗೆ ಒಂದು ಟೈರ್ ಕೊಡಬೇಕು. ಸೊ ಇದು ತುಂಬ ಎಕ್ಸ್ಪೆಂಡಿಚರ್ ಆಗುತ್ತೆ. ಬಟ್ ಇದು ತುಂಬ ಒಳ್ಳೆ ಸ್ಪೋರ್ಟ್ಸು. ಹೆದರ್ಕೊಂತಾರೆ ಜನ ಅಷ್ಟೇ. ಬಟ್ ತುಂಬ ಒಳ್ಳೆ ಸ್ಪೋರ್ಟ್ಸು. ನಿಮ್ಮ ಡಿಸಿಪ್ಲಿನಲ್ಲಿ, ನಿಮ್ಮಲ್ಲಿ ಸೇಫ್ಟಿಲೆಲ್ಲ ಹಾಕ್ಕೊಂಡು ಟ್ರ್ಯಾಕಲ್ಲೇ ಓಡಿಸಿದ್ರೆ ನಿಮ್ಗೆ ಯಾವ ತೊಂದರೆನೂ ಆಗೋಲ್ಲ. ನನ್ನ ಮುಂದೆ ಎಷ್ಟೋ ಸಲ ಅವ್ನು ಟ್ರ್ಯಾಕಲ್ಲಿ ಕ್ರ್ಯಾಶ್ ಆಗಿದೆ. ನಾನು ಚೆನ್ನೈಯಿಂದ ಬೆಂಗಳೂರಿಗೆ ಕರ್ಕೊಂಬಂದು ನಾನೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಆಪ್ರೇಷನ್ ಮಾಡಿಸಿದ್ದೀನಿ. ಅವ್ನು ಆಪ್ರೇಷನ್ ನಡ್ಬೇಕಾದ್ರೆ ಅದು ನಾವು ಕಣ್ಣಲ್ಲಿ ನೀರು ಹಾಕ್ತೀವಿ, ಅದು ಬೇರೆ ಪ್ರಶ್ನೆ. ಬಟ್ ಅದು ಧೈರ್ಯ ನಾವು ಕೊಡಬೇಕು, ಪೇರೆಂಟ್ಸೂ ಮಾಡಬೇಕು. ತುಂಬ ಚೆನ್ನಾಗಿದೆ. ನಾವು ಇಂಟರ್ನ್ಯಾಷನಲ್ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ಈ ಸ್ಪೋರ್ಟ್ ಬೆಳಿಬೇಕು. ನಮ್ಮಲ್ಲಿ ಬರೀ ಕ್ರಿಕೆಟು ಫುಟ್ಬಾಲು ಇಲ್ಲ ಬಿಡಿ. ಕ್ರಿಕೆಟ್ ಬಿಟ್ಟರೆ ನಾವೇನು ನೋಡೋದೇ ಇಲ್ಲ. ಬೇರೆ ಸ್ಪೋರ್ಟ್ಸ್ ಬಂದರೆ ಆಫ್ ಮಾಡಿಬಿಡ್ತೀವಿ ಅಂತ ಕಂಡೀಷನಲ್ಲಿದ್ದೀವಿ ಇವತ್ತು.
ಬೇರೆ ಪೇರೆಂಟ್ಸ್ಗೆ ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ನೀವು ಗಾಡಿ ಕೊಡಬೇಕು ಓಡಿಸ್ಬೇಕು ಅಂದರೆ ಟ್ರ್ಯಾಕ್ ಕರ್ಕೊಂಡೋಗಿ ಕೊಡಿ, ಅವರು ಎಂಜಾಯ್ ಮಾಡ್ತಾರೆ. ಸೇಫ್ಟಿ ಮೆಜರ್ ಹಾಕ್ಕೊಂಡು ನೀವು ಟ್ರ್ಯಾಕಲ್ಲಿ ಓಡಿಸ್ಬೋದು. ನಾರ್ಮಲ್ ರೋಡಲ್ಲಿ ಓಡಿಸಿದ್ರೆ, ಪಬ್ಲಿಕ್ ರೋಡಲ್ಲಿ ಓಡಿಸಿದ್ರೆ ಎಲ್ಲರಿಗೂ ತೊಂದರೆ, ಸೇಫ್ಟಿನೂ ಇರಲ್ಲ, ಬಿದ್ದರೆ ತುಂಬ ಕಷ್ಟ. ನಾನು ತುಂಬ ಸಲ ನೋಡಿದ್ದೀನಿ, ಚಿಕ್ಕ ಚಿಕ್ಕ ಹುಡುಗರು ಹೈವೇಲಿ ಓಡಿಸ್ತಿರ್ತಾರೆ, ಸಿಟಿಲಿ ಓಡಿಸ್ತಿರ್ತಾರೆ, ಹೆಲ್ಮೆಟ್ ಹಾಕ್ಕೊಳ್ಳಲ್ಲ, ಲೈಸೆನ್ಸ್ ಇರಲ್ಲ, ಏನಿರಲ್ಲ. ನೀವು ಬೇಕಾದ್ರೆ 10ನೇ ವಯಸ್ಸಿಗೆ ನೀವು ಟ್ರ್ಯಾಕಲ್ಲಿ ಓಡಿಸ್ಬೋದು, ಲೈಸೆನ್ಸ್ ಕೊಡ್ತಾರೆ, 10ನೇ ವಯಸ್ಸಲ್ಲೂ ಓಡಿಸ್ಬೋದು. ಇಲ್ಲ, ನಮ್ಗೆ ಅಪ್ರೋಚ್ ಮಾಡೋಕ್ಕೆ ಆಗಲಿಲ್ಲ. ಗೊತ್ತಾಯಿತು ನನಗೆ ಈ ರೀಸೆಂಟಾಗಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ನಮ್ಗೆ ಎಲ್ಲೂ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಯಿಲ್ಲ. ನಿಮ್ಮ ಈ ಮೀಡಿಯಾ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಡೀಟೇಲ್ಸ್ ಎಲ್ಲ ನಿಮ್ಮ ಹತ್ರ ಇದೆ, ಕೊಡಿ. ನಾವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಏನು ಸಹಾಯ ಸಿಗುತ್ತೋ ಗೌರ್ಮೆಂಟ್ ಕಡೆಯಿಂದ ಕೇಳಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಉಲ್ಲಾಸ್ ನಂದ ಅಂದ್ಬಿಟ್ಟು. ಲಾಸ್ಟ್ 7 ಇಯರ್ಸಿಂದ ನಾನು ಪ್ರೊಫೆಷ್ನಲ್ ಮೋಟರ್ ಸೈಕಲ್ ರೇಸರ್ ಆಗಿದ್ದೀನಿ. ಸೊ ಓವರ್ 90 ರೇಸಸ್ ನಾನು ಭಾಗವಹಿಸಿದ್ದೀನಿ, ಬೋತ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲಲ್ಲಿ. ಸೊ ಈ ವರ್ಷ ಫಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂ ಮಾಡಿದೆ ಥೈಲ್ಯಾಂಡಲ್ಲಿ, ಬ್ರಿಗ್ ಚಾಂಪಿಯನ್ಶಿಪ್ ಅಂದ್ಬಿಟ್ಟು 600 cc SS2 ಕ್ಯಾಟಗರಿಯಲ್ಲಿ. ಸೊ ಅದರಲ್ಲಿ ನಾನು ಸೆಕೆಂಡ್ ಅಲ್ಲಿ ಮುಗಿಸಿದ್ದೀನಿ ಚಾಂಪಿಯನ್ಶಿಪ್, ಓವರಾಲ್ ಚಾಂಪಿಯನ್ಶಿಪ್ಪಲ್ಲಿ. ಸೊ ಇದುವರೆಗೂ ನಾನು ಎಕ್ಸ್ಪೀರಿಯೆನ್ಸ್ ಬಂದು ಸಪಾಂಗಲ್ಲಿ ಓಡಿಸಿದ್ದೀನಿ, ಮತ್ತು ಮಲೇಷ್ಯಾಲಿ ಮತ್ತು ಥೈಲ್ಯಾಂಡಲ್ಲಿ ಓಡಿಸಿದ್ದೀನಿ. ಸೊ ಇವೆರಡು ಕಂಟ್ರೀಲಿ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ಟ್ರ್ಯಾಕ್ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಇಂಡಿಯಾದಲ್ಲಿ ನಾನು 2020 ಸ್ಟಾಕ್ ಅಪ್ ಟು 165 cc ಸೆಕೆಂಡ್ ಮುಗಿಸಿದೆ ಓವರಾಲ್ ಚಾಂಪಿಯನ್ಶಿಪ್ಪಲ್ಲಿ. ಮತ್ತು ಆ ವರ್ಷ ನಾನು ಡಾಮಿನೇಟ್ ಮಾಡಿದೆ, ಮೋಸ್ಟ್ ಆಫ್ ದಿ ವಿನ್ಸ್ ನನ್ನ ಹತ್ರನೇ ಇದೆ. ಸೊ ತುಂಬ ಖುಷಿ ಆಗುತ್ತೆ. ಮತ್ತು ಏನಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಸ್ಟಾಕ್ 165 cc ಮತ್ತು ಇವಾಗ ಓಡಿಸ್ತಿರೋದು 600 cc CBR 600 RR ಅಂದ್ಬಿಟ್ಟು. ಸೊ ಬಿಗ್ ಚೇಂಜ್. ಸೊ ತುಂಬ ಖುಷಿ ಆಗುತ್ತೆ. ಸೊ ಇನ್ನೂ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ಹೋಗ್ಬೋದು, ಮೀನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲೂ ಹೋಗ್ಬೋದು. ಸೊ 1000 cc ಹೋಗ್ಬೋದು. ಬಟ್ ಏನಂದರೆ ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು. ಮತ್ತು ಯುರೋಪಲ್ಲಿ ಟ್ರೈನ್ ಮಾಡಿ ಯುರೋಪನ್ ಚಾಂಪಿಯನ್ಶಿಪ್ ಓಡಿಸಿದ್ರೆ ಡೆಫಿನೆಟ್ಲಾಗಿ ನಾವು ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಏನಂದರೆ ಮೇಜರಾಗಿ ಸ್ಪಾನ್ಸರ್ಶಿಪ್ ಬೇಕು, ಅದಕ್ಕೆ ಹುಡ್ತಾ ಇದ್ದೀನಿ. ಸೊ ಈ ಮೆಸೇಜ್ ಏನಂದರೆ, ಐ ಆಮ್ ರಿಯಲಿ ವೆರಿ ಹಾರ್ಡ್ ವರ್ಕಿಂಗ್ ಗಾಯ್, ಬಟ್ ವೆರಿ ಲ್ಯಾಕಿಂಗ್ in maybe getting a good team and getting a good type, good bike where I can show that I'm very potential rider. So ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀನಿ ಒಳ್ಳೆ ಟೀಮ್ ಹುಡ್ಕೋಕ್ಕೆ. ಸೊ ಆ ಟೀಮ್ ಡೆಫಿನೆಟಾಗಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹಾಗೇ ಆಗುತ್ತೆ. ಸೊ ಯಾ, ದಿಸ್ ಈಸ್ ಇಟ್. ಒಂದು ಫಸ್ಟ್ ಆಫ್ ಆಲ್ ನೀವು ತೊಂದರೆಯಲ್ಲಿದ್ದೀರಾ, ಮತ್ತು ಬರೋವ್ರಿಗೂ ತೊಂದರೆ ಆಗುತ್ತೆ. ಸೊ ಆಮೇಲೆ ತುಂಬ ಅದು ಕೆಟ್ಟ ಒಪಿನಿಯನ್ ಆಗುತ್ತೆ, ಎಸ್ಪೆಷಲಿ ನಮಗೆ ಪ್ರೊಫೆಷ್ನಲ್ ರೈಡರ್ಸ್ಗೆ. ಅದರಿಂದ ತುಂಬ ಕೆಟ್ಟ ಒಪಿನಿಯನ್ ಆಗುತ್ತೆ. ಮತ್ತು ಅದನ್ನು ಶೋಕೇಸ್ ಮಾಡೋಕ್ಕಲ್ಲ, ಎಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ ಅದಕ್ಕೆ ಅಂತ ಒಂದು ಟ್ರ್ಯಾಕ್ ಇದೆ, ಅದಕ್ಕೆ ಅಂತ ಒಂದು ಅಕಾಡೆಮಿ ಇದೆ, ಅದಕ್ಕೆ ಅಂತ ಒಂದು ಪ್ಲೇಸ್ ಇದೆ ಮಾಡೋಕ್ಕೆ. ದಯವಿಟ್ಟು ಒಳ್ಳೆ ಗ್ರೇಡ್ ಹೆಲ್ಮೆಟ್ ಹಾಕ್ಕೊಳ್ಳಿ, ಜಾಕೆಟ್ ಹಾಕ್ಕೊಳ್ಳಿ, ಗ್ಲೌಸ್ ಹಾಕ್ಕೊಳ್ಳಿ, ಬೂಟ್ಸ್ ಹಾಕ್ಕೊಳ್ಳಿ. ಸುಮ್ಮನೆ ಹೋಗಿ ಪಬ್ಲಿಕ್ಕಲ್ಲಿ ಮಾಡಿದ್ರೆ, ಹೈವೇದಲ್ಲಿ ಮಾಡಿದ್ರೆ ನಿಮಗೂ ತೊಂದರೆ, ಮತ್ತು ಪಬ್ಲಿಕ್ಕು ಬರೋವ್ರಿಗೂ ತೊಂದರೆ. ದಯವಿಟ್ಟು ಮಾಡಿಬಿಡಿ. ಅದು ಫ್ಯೂಚರ್ ಪ್ಲ್ಯಾನು ಅದೇ ಯುರೋಪಿಯನ್ ಚಾಂಪಿಯನ್ಶಿಪ್ ಓಡಿಸ್ಬೇಕು ಅಂತ, ಓಡಿಸಿ ಮತ್ತು ಅದಾದಮೇಲೆ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಎಂಟ್ರ್ ಆಗಬೇಕು ಅಂತ ತುಂಬ ಆಸೆ ಇದೆ ಸರ್. ಥ್ಯಾಂಕ್ ಯು.